ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ವರ್ಲ್ಡ್ ಕಪ್ ಟ್ರೋಫಿನ ಗೆದ್ದಿರೋ ಖುಷಿ ಇನ್ನು ಸಂಭ್ರಮಾಚರಣೆನ ಮುಗ್ದೇ ಇರಲ್ಲ. ಆಲ್ರೆಡಿ 3 ಜನ ದಿಗ್ಗಜ ಆಟಗಾರರು ವಿದಾಯನ ಘೋಷಣೆ ಮಾಡಿದ್ದಾರೆ. T20 ಇಂಟರ್ನ್ಯಾಷನಲಿಂದ ಬಿಗ್ ಹಾರ್ಟ್ ಬ್ರೇಕ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ, ಬಿಗ್ ಹಾರ್ಟ್ ಬ್ರೇಕ್ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ, ಬಿಗ್ ಹಾರ್ಟ್ ಬ್ರೇಕ್ ರವೀಂದ್ರ ಜಡೇಜಾ ಫ್ಯಾನ್ಸ್ಗೆ. 3 ಜನ ದಿಗ್ಗಜ ಆಟಗಾರರು ಈ ವರ್ಲ್ಡ್ ಕಪ್ ಅವ್ರಿಗೆ ಲಾಸ್ಟ್ ವರ್ಲ್ಡ್ ಕಪ್ ಆಗಿದೆ. ಅವರು ಅವರ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿದ್ದಾರೆ. 3 ಜನನು ಮೊದಲಿಗೆ ಅನೌನ್ಸ್ ಮಾಡಿದ್ದೆ ವಿರಾಟ್ ಕೊಹ್ಲಿ. ನಿನ್ನೆ ಅವರು ಮ್ಯಾಚ್ ಆದಮೇಲೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ತಗೊಳ್ಳೋವಾಗನೇ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರು. ಅವರು ಇನ್ನು ಮುಂದೆ T20 ಇಂಟರ್ನ್ಯಾಷನಲ್ನ ಆಡಲ್ಲ. ಅದಾದಮೇಲೆ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಕೂಡ ಅನೌನ್ಸ್ ಮಾಡಿದರು, ಇದೇ ನನ್ನ ಲಾಸ್ಟ್ ವರ್ಲ್ಡ್ ಕಪ್ಪು, ಈ ಲಾಸ್ಟ್ ಮ್ಯಾಚ್ ಅಂತ. ಆ್ಯಕ್ಚುಲಿ ರೋಹಿತ್ ಶರ್ಮಾದೇನು ಶಾಕಿಂಗ್ ಅಲ್ಲ, ಅವ್ರದ್ದು ಎಕ್ಸ್ಪೆಕ್ಟೆಡ್ ಏನೇ ಈ ವರ್ಲ್ಡ್ ಕಪ್ ಆದಮೇಲೆ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡ್ಬೋದು ಅಂತ. ಯಾಕಂದರೆ ಅವ್ರು ಆಲ್ರೆಡಿ 37 ಇಯರ್ಸ್ ಆಗಿರೋದ್ರಿಂದ. ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡಿದ್ರೆ ಫಿಟ್ನೆಸ್ಸಲ್ಲಿ ಸ್ವಲ್ಪ ಲೋ ಇದ್ದಾರೆ. ಆ ಲೋ ಇದ್ದಾರೆ ಅನ್ನೋದು ಬಿಟ್ಟರೆ ಕುಡ್ದಂಗೆ ಸಿಕ್ಸ್ಗಳು ಹೊಡಿತಾರೆ ಅನ್ನೋದು, ಅದೆಲ್ಲ ಅಲ್ಟಿಮೇಟ್ ಪ್ಲೇಯರ್ ರೋಹಿತ್ ಶರ್ಮಾ. ಎಂಥ ಆಟಗಾರರು, ದೇವರು ಕೊಟ್ಟ ವರ ಇದ್ದಂಗೆ ಅಂಥ ಆಟಗಾರ ರೋಹಿತ್ ಶರ್ಮಾ. ದ ಹಿಟ್ ಮ್ಯಾನ್ ಅಂತಲೇ ಕರೆಸ್ಕೊಳ್ಳೋವಂಥ ರೋಹಿತ್ ಶರ್ಮಾ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಲೇ ಹೇಳ್ಬೋದು. ನಾವು ವಿರಾಟ್ ಕೊಹ್ಲಿ ಬಗ್ಗೆ ಏನು ಹೇಳೋಣ ಗುರು, ವರ್ಡ್ಸೇ ಇಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ. ಎಷ್ಟು ಹೊತ್ತು ಬೇಕಾದರೂ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ಬೋದು. T20 ಏನು ಕಡಿಮೆ ಸಾಧನೆ ಮಾಡಿದ್ದಾರೆ ಗುರು ಇವರಿಬ್ಬರು ಆಟಗಾರರು. ಇಬ್ಬರು ಕೂಡ 100+ T20 ಗೇಮ್ಸ್ನ ಆಡಿರೋದು, ಇಬ್ಬರು ಕೂಡ 4000+ ರನ್ಸ್ನ ಬಾರಿಸಿರೋದು T20ನಲ್ಲಿ. ಸಿಕ್ಕಾಪಟ್ಟೆ ವಿನ್ನಿಂಗ್ ಗೇಮ್ಸ್ನಲ್ಲಿ ಇವರ ಕಾಂಟ್ರಿಬ್ಯೂಷನ್ ಇದೆ ಟೀಮ್ ಇಂಡಿಯಾದದ್ದು. ಇವತ್ತು ಬಂದಿರೋ ನ್ಯೂಸ್ ಅಂದರೆ ಇನ್ನೊಬ್ಬ ಲೆಜೆಂಡ್ ಆಟಗಾರ ವರ್ಲ್ಡಲ್ಲೇ ಬೆಸ್ಟ್ ಆಲ್ರೌಂಡರಲ್ಲಿ ಬರೋದಂಥ ರವೀಂದ್ರ ಜಡೇಜಾ ಟಾಪ್ 1 ಲಿಸ್ಟಲ್ಲೇ ಬರ್ತಾರೆ. ಜಡೇಜಾ ಥರ ಫೀಲ್ಡರ್ ನಿಮಗೆ ಟಾರ್ಚ್ ಹಾಕೊಂಡು ಹುಡುಕಿದ್ರು ಸಿಗಲ್ಲ. ಸುರೇಶ್ ರೈನಾ, ಯುವರಾಜ್ ಸಿಂಗ್, ಮನೀಶ್ ಪಾಂಡೆ, ವಿರಾಟ್ ಕೊಹ್ಲಿ ಬಿಟ್ಟರೆ ರವೀಂದ್ರ ಜಡೇಜಾ ಥರ ಫೀಲ್ಡರ್ ನಿಮಗೆ ಎಲ್ಲೂ ಸಿಗಲ್ಲ. ವೆರಿ ರೇರ್ ಕೇಸು ಜಡೇಜಾ ಅವರು ಮಿಸ್ಫೀಲ್ಡ್ ಮಾಡೋದು, ಕ್ಯಾಚ್ ಡ್ರಾಪ್ ಮಾಡೋದು. ರವೀಂದ್ರ ಜಡೇಜಾ ಅವ್ರ ಕೈಯಿಂದ ಬಾಲ್ ಹೋಗಕ್ಕೆ ಚಾನ್ಸೇ ಇಲ್ಲ. ಈ ಥರ ಒಬ್ಬ ಫೀಲ್ಡರ್ ಟೀಮಲ್ಲಿದ್ದ ಅಂದರೆ ಕ್ಯಾಪ್ಟನ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ಇವ್ರನ್ನ ಎಲ್ಲಿ ಬೇಕಾದರೂ ಫೀಲ್ಡರ್ ನಿಲ್ಲಿಸ್ಕೋಬೋದು ಅಂತ. ಜಡೇಜಾ ಹತ್ರ ಬಾಲ್ ಹೋಗ್ತಾ ಇದೆ ಅಂದರೆ ಮುಗೀತು, ಬ್ಯಾಟ್ಸ್ಮನ್ ಔಟ್ ಅಂತಾನೆ ಲೆಕ್ಕ. ಅಂಥ ಗ್ರೇಟ್ ಲೆಜೆಂಡ್ರಿ ಫೀಲ್ಡರ್ಗಳ ಲಿಸ್ಟಲ್ಲಿ ಬರ್ತಾರೆ. ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿಗೆ ಇನ್ನೂ 2 T20 ವರ್ಲ್ಡ್ ಕಪ್ ಆಡೋಷ್ಟು ಎಬಿಲಿಟಿ ಎರಡೂ ಎಲ್ಲ ಇದ್ರೂ ಅವರು ಈಗ ರಿಟೈರ್ಮೆಂಟ್ ಕೊಟ್ಟಿರೋದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂದಿನ ಸಲ ವರ್ಲ್ಡ್ ಕಪ್ಗಳು ಯಾವ ಥರ ಆಗುತ್ತೆ ಅಂತ ಗೊತ್ತಿರಲ್ಲ, ಗೆಲ್ತೀವೋ ಸೋಲ್ತೀವೋ ಅಂತ ಗೊತ್ತಿರಲ್ಲ. ಸ್ಯಾಡ್, ಒಂದು ನೊಂದು ರಿಟೈರ್ಮೆಂಟ್ನ ಕೊಡೋದ್ರ ಬದಲು ಇವಾಗ ಖುಷಿಯಾಗಿದ್ದೀವಿ, ಇವಾಗಲೇ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಒಳ್ಳೆಯದು ಅಂತ ಅಂದ್ಕೊಂಡು ಕೊಟ್ಟಿರ್ಬೋದು. ವಿರಾಟ್ ಕೊಹ್ಲಿ ಆ್ಯಕ್ಚುಲಿ ಹೇಳಿದರು, ಈ ವರ್ಲ್ಡ್ ಕಪ್ನಲ್ಲಿ ಅವರು ಟ್ರೋಫಿ ಗೆದ್ದಿಲ್ಲ ಅಂದಿದ್ರು ಅವರು ರಿಟೈರ್ಮೆಂಟ್ ಕೊಡ್ತಾ ಇದ್ರಂತೆ. ಅವರೇ ಹೇಳಿದರು, ಯಂಗ್ಸ್ಟರ್ಸ್ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋಗಬೇಕು, ನಮಗೆ ಸಾಕು ಇಲ್ಲಿಗೆ ಅಂತ. ನಾವು ಅಚೀವ್ ಮಾಡೋದು ಎಲ್ಲ ಮುಗಿದೋಗಿದೆ, ಇವಾಗ ಕಪ್ ಕೂಡ ಸಿಕ್ಕಿದೆ, ಇದು ದೇವ್ರು ಬರೆದಿದ್ದಷ್ಟೇ ಇದು ಅಂತ. ಒಟ್ಟಿನಲ್ಲಿ 3 ಜನ ಇನ್ಮೇಲಿಂದ ODI ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಸಂಪೂರ್ಣ ಟೈಮನ್ನು ಕೊಡ್ತಾರೆ. ಇನ್ನು ಮುಂದೆ ಅವ್ರನ್ನ T20 ನೋಡಬೇಕು ಅಂದರೆ ಅದು IPLನಲ್ಲಿ ಮಾತ್ರನೇ ಸಾಧ್ಯ. ಇಂಡಿಯಾ ಪರ ಅವರು T20 ಇಂಟರ್ನ್ಯಾಷನಲ್ಸ್ನಲ್ಲಿ ಆಡಲ್ಲ ಇನ್ನು ಮುಂದೆ.